ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 10ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಆಯ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿದಿನನೂ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಆ್ಯಂಡ್ ಅಪ್ಡೇಟ್ಸ್, ಹೊಸ ಅಪ್ಡೇಟ್ಸ್ ಏನೆಲ್ಲ ಬರ್ತಾ ಇರ್ತಾವೋ ಎಲ್ಲ ಇಂಡಸ್ಟ್ರಿಗಳ ಬಗ್ಗೆನೂ ಕವರ್ ಅಪ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ಸ್ವತಃ ಕವರ್ ಅಪ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ಅರ್ಜುನ್ ಜನ್ಯ ಅವರ ಬರ್ತ್ಡೇ ಇವತ್ತು. ಸೊ ಮೊದಲನೇದಾಗಿ ವಿಶ್ ಯು ಹ್ಯಾಪಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಆ್ಯಂಡ್ ಈ ವಿಡಿಯೋ ಪೋಸ್ಟ್ ಆಗೋದು ನಾಳೆ ಅಂತ ಗೊತ್ತಿದೆ ಪ್ರತಿಯೊಬ್ಬರಿಗೂ, ಯಾಕಂದರೆ ಸುಮಾರು ಟೈಮ್ ಇವಾಗ 9 ರಿಂದ 10 ಗಂಟೆ ಆಗ್ತಿದೆ. ಸೊ ಬೆಳಗ್ಗೆಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ, ಅಂದರೆ 14ನೇ ತಾರೀಕು ವಿಡಿಯೋ ಅನ್ನೋದು ಪೋಸ್ಟ್ ಆಗುತ್ತೆ. ಪರವಾಗಿಲ್ಲ, ಬಟ್ ಇವತ್ತೇ ಅವರಿಗೆ ವಿಶೇಷ ಅನ್ನೋದನ್ನು ತಲುಪಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿ ಯಾರೆಲ್ಲ ನೋಡ್ತಿದ್ರೆ ಅವರು ಸ್ವತಃ ಕಮೆಂಟ್ಸಲ್ಲಿ ಬರೀರಿ ಹ್ಯಾಪಿ ಬರ್ತ್ಡೇ ಸರ್ ಅಂತ. ಇನ್ನು ಡೈರೆಕ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಬರ್ತಿರೋ ಮೊದಲನೇ ಮೂವಿ 45 ಮೂವಿ. ಇದಕ್ಕೆ ಟೈಟಲ್ ಇದೇನಾ ಅಥವಾ ಬೇರೆಯ ಏನೋ ಅನ್ನೋದನ್ನು ಅವರೇ ಸ್ವತಃ ಕನ್ಫರ್ಮ್ ಮಾಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ 45 ಅಂತ ಅನೌನ್ಸ್ಮೆಂಟ್ ಬಂದಿದೆ. ಆ 45 ಮೂವಿಯ ಶೂಟಿಂಗ್ ಗ್ಲಿಮ್ಸ್ ರೀತಿ ಒಂದನ್ನು ಪ್ಲಾನ್ ಮಾಡಿ ಮೂವಿ ತಂಡದಿಂದ ಹೊರ ಹಾಕಿದ್ದಾರೆ. ಅದು ಅವರ ಇನ್ಸ್ಟಾಗ್ರಾಮ್ ಪುಟದಲ್ಲಿ ನೀವು ನೋಡ್ಬೋದು. ಆ್ಯಂಡ್ ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂದರೆ ಇದರಲ್ಲಿ 3 ಕಲಾವಿದರು, ಅಂದರೆ ದೊಡ್ಡ ದೊಡ್ಡ ಕಲಾವಿದರೆ ಕನ್ನಡ ಇಂಡಸ್ಟ್ರಿಯಿಂದ ಮಾಡ್ತಿದ್ದಾರೆ. ಒಬ್ಬರು ಶಿವಣ್ಣ ಅವರು, ಸೆಕೆಂಡ್ ಬಂದ್ಬಿಟ್ಟು ಉಪೇಂದ್ರ ಅವರು, ಇನ್ನು ಮೂರನೇದು ಬಂದ್ಬಿಟ್ಟು ರಾಜ್ ಬಿ ಶೆಟ್ಟಿ ಅವರು ಸ್ವತಃ ಈ ಮೂವಿಯಲ್ಲಿ ಆ್ಯಕ್ಟಿಂಗ್ ಅನ್ನೋದನ್ನು ಮಾಡ್ತಿದ್ದಾರೆ. ಈಗ ಏನು ಗ್ಲಿಮ್ಸ್ ಅಂದರೆ, ಇದನ್ನು ಗ್ಲಿಮ್ಸ್ ಅನ್ನೋದಕ್ಕಿಂತನೂ ಶೂಟಿಂಗ್ ಮಾಡ್ತಿರೋ ಸಮಯದಲ್ಲಿ ಸ್ವಲ್ಪ ಫುಟೇಜ್ ಅನ್ನೋದನ್ನು ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ಫುಟೇಜಲ್ಲಿ ನಾವು ಕ್ಲಿಯರಾಗಿ ನೋಡ್ಬೋದು ರಾಜ್ ಬಿ ಶೆಟ್ಟಿ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿರೋದನ್ನು ಕ್ಲೀನಾಗಿ ನೋಡ್ಬೋದು. ಆದರೆ ಉಪೇಂದ್ರ ಅವರು ಮತ್ತು ನಮ್ಮ ಶಿವಣ್ಣ ಅವರು ಬಂದ್ಬಿಟ್ಟು ಇದರಲ್ಲಿ ಕಾಣಿಸ್ಕೊಡಲ್ಲ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನೋದು ಬರ್ತಾ ಹೋಗುತ್ತೆ, ಅದನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಡಾಲಿ ಧನಂಜಯ್ ಅವರ ಕೋಟಿ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ಇವತ್ತು 5:30 ರಿಲೀಸ್ ಆಗಿದೆ. ಸರಿಗಮ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಯಾರೆಲ್ಲ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ಲಿರಿಕ್ಸ್ ವಿಷಯಕ್ಕೆ ಬಂದರೆ ನಮ್ಮ ಯೋಗರಾಜ್ ಭಟ್ರು ಲಿರಿಕ್ಸ್ ಅನ್ನೋದನ್ನು ಬರೆದಿದ್ದಾರೆ. ಆ್ಯಂಡ್ ಲಿರಿಕ್ಸಲ್ಲಿ ಒಂದು ಡೆಪ್ತ್ ಆಫ್ ಫೀಲ್ ಅನ್ನೋದು ಕೊಡುತ್ತೆ. ಆ್ಯಂಡ್ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಬಂದಿರೋ ಎ ಮೂವಿ ಬಂದ್ಬಿಟ್ಟು ರಿಲೀಸ್ ಆಗ್ತಿದೆ. ಇದ್ರ ಜೊತೆಗೆ ಇನ್ನೂ ಒಂದು ಸಿನಿಮಾ ಸಹ ರಿಲೀಸ್ ಆಗ್ತಿದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ವಿಷ್ಣುದಾದ ಅವರ ಕೃಷ್ಣ ನೀ ಬೇಗನೆ ಬಾರೋ ಮೂವಿ ಬಂದ್ಬಿಟ್ಟು ರಿಲೀಸ್ ಆಗ್ತಿದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ಸ್ ಅನ್ನೋದು ಬರಬೇಕಾಗಿದೆ. ಆದರೆ ಬಸ್ ನ್ಯೂಸ್ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ರಿಲೀಸ್ ಆಗುತ್ತೆ ಅಂತ. ಸೊ ಅಫಿಷಿಯಲಿ ಅಪ್ಡೇಟ್ಸ್ ಬಂದರೆ ಕನ್ಫರ್ಮ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಮೂವಿ ರಿಲೀಸ್ ಆಗಿರೋದು 1986 ರಿಲೀಸ್ ಆಗಿರೋ ಒಂದು ಮೂವಿನ ಈಗ ಮತ್ತೆ ರಿಲೀಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ನೋಡೋಣ, ಇನ್ ಕೇಸ್ ಏನಾದರೂ ಈ ಮೂವಿ ಸ್ವತಃ ರಿಲೀಸ್ ಆಗಿದ್ರೆ ವಿಷ್ಣುದಾದ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಬಟ್ ಏನಕ್ಕೆ ಒಂದೇ ದಿನ 2 ಸಿನಿಮಾಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಅವರ ಅಭಿಮಾನಿಗಳು ಬಂದು ಹೊರ ಹಾಕ್ತಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ಸಲ್ಲಿ ಬರೀರಿ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಮಮ್ಮೂಟಿ ನಟನೆಯ ಟರ್ಬೋ ಸಿನಿಮಾದ ಟ್ರೈಲರ್ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ. ಈ ಸಿನಿಮಾ ಬಂದ್ಬಿಟ್ಟು ಮಲಯಾಳಂ ಇಂಡಸ್ಟ್ರಿ ಸಿನಿಮಾ ಅಂತ ನಿಮ್ಗೆ ಆಗಲೇ ಗೊತ್ತೇ ಇರುತ್ತೆ. ಆದರೆ ಇದರಲ್ಲಿ ಕ್ಯಾಮಿಯೋ ರೋಲ್ ಅನ್ನೋದಕ್ಕಿಂತ ಒಂದು ಫುಲ್ ಫ್ಲೆಡ್ಜ್ಡ್ ರೋಲ್ನೇ ಮಾಡಿದ್ದಾರೆ ನಮ್ಮ ರಾಜ್ ಬಿ ಶೆಟ್ರು. ಸೊ ಈ ಟ್ರೈಲರ್ನ ನಾನು ನೋಡಿದಾಗ ನನಗೆ ಒಂದೇ ಅನಿಸಿದ್ದು, ಇಷ್ಟು ದಿನಗಳಿಂದ ಈ ಪಾತ್ರ ಏನಿದೆ ಅಷ್ಟೊಂದು ಎಫೆಕ್ಟ್ ಅನ್ನೋದನ್ನು ಯಾವುದೇ ಸಿನಿಮಾದಲ್ಲೂ ಮಾಡಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ನಮ್ಮ ರಾಜ್ ಬಿ ಶೆಟ್ರು. ಆದರೆ ಇದರಲ್ಲಿ ಒಂದು ವಿಲನ್ ಆ್ಯಂಡ್ ಡಾನ್ ರೀತಿ ತೋರಿಸ್ಕೊಡ್ತಾ ಇದ್ದಾರೆ ಈ ಟರ್ಬೋ ಮೂವಿಯಲ್ಲಿ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ, ಒಂದು ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಟ್ರೈಲರಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಮೂವಿ ರಿಲೀಸ್ ಡೇಟ್ ವಿಷಯಕ್ಕೆ ಬಂದರೆ ಮೇ 23ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗೋಕ್ಕೆ ಹೊರಟಿದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ 2024 ಈಗಾಗಲೇ 4 ತಿಂಗಳು ಮುಗಿದು 5ನೇ ತಿಂಗಳಲ್ಲಿ ರನ್ ಆಗ್ತಿದೆ. ಆ್ಯಂಡ್ ಈ 4 ತಿಂಗಳಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ 80 ಸಿನಿಮಾಗಳ ಮೇಲೇ ರಿಲೀಸ್ ಆಗಿದ್ದಾವೆ ಅಂತ ಒಂದು ರಿಪೋರ್ಟ್ಸ್ ಅನ್ನೋದು ಕೊಡ್ತಾ ಇದೆ. ಸೊ ಯಾವೆಲ್ಲ 80 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಅಂತ ಕನ್ಫರ್ಮ್ ಆಗಿ ನಿಮಗೆ ಗೊತ್ತೇ ಇಲ್ಲ ಅಂತ ನನಗನ್ಸುತ್ತೆ. ಇನ್ ಕೇಸ್ ಈ 80 ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳು ಜಯ ಪಡ್ಕೊಂಡಿದ್ದಾವೆ, ಅಂದರೆ ಸಕ್ಸಸ್ನ ಪಡ್ಕೊಂಡಿದ್ದಾವೆ ಅನ್ನೋದೇನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಬರೀರಿ. ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ 80 ರಿಂದ 85 ಸಿನಿಮಾಗಳು ಈಗಾಗಲೇ ರಿಲೀಸ್ ಆಗೋಗಿದ್ದಾವೆ. ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗಿಲ್ಲ, ಬಟ್ ಹೊಸ ಪ್ರತಿಭೆಗಳ ಸಿನಿಮಾಗಳು ಅನ್ನೋದು 80 ಸಿನಿಮಾಗಳು ಅನ್ನೋದು ರಿಲೀಸ್ ಆಗಿದ್ದಾವೆ ಅಂತ ಒಂದು ರಿಪೋರ್ಟ್ ಅನ್ನೋದು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಪ್ರಭಾಸ್ ಅವರು ಮಾಡ್ತಿರುವ ಕ್ಯಾಮಿಯೋ ರೋಲ್ ಪಾತ್ರದ
ಕನ್ನಪ್ಪ ಮೂವಿಯ ಒಂದು ಟೀಸರ್ ಅನ್ನೋದು ಮೇ 20ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ರಿಲೀಸ್ ಆಗೋಕ್ಕೆ ಹೊರಟಿದೆ. ವಿಷ್ಣು ಮಂಚು ಅವರು ಇದರಲ್ಲಿ ನಾಯಕ ನಟನಾಗಿ ಮಾಡ್ತಿರೋ ಒಂದು ಮೂವಿ ಇದು. ಸೊ ಇದು ಬಾಹುಬಲಿ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಸ್ಪೆಕ್ಯುಲೇಷನ್ಸ್ ಪ್ರಕಾರ, ಅಂದರೆ ಊಹಾಪೋಹ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದಾವೆ. ಸೊ ನೋಡೋಣ, ಈ ಟೀಸರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ನನಗನ್ಸಿರೋ ಪ್ರಕಾರ ಪ್ರವಾಸ್ ಅವರ ಮಾಡಿರೋ ಒಂದು ಪಾತ್ರ ಏನಿದೆ ಅದನ್ನು ಟೀಸರ್ ಆ್ಯಂಡ್ ಟ್ರೈಲರಲ್ಲಿ ತೋರಿಸೋದು ಡೌಟ್ ಅಂತಲೇ ಅನಿಸುತ್ತೆ. ಯಾಕಂದರೆ ಒಂದು ಕ್ಯಾಮಿಯೋ ಪಾತ್ರ ಮಾಡ್ತಿರೋ ಕಾರಣದಿಂದ ಮೂವಿ ಹೈಪ್ ಬರೋದಕ್ಕೋಸ್ಕರ ಮೂವಿಯಲ್ಲಿ ಥಿಯೇಟರಲ್ಲೇ ಬಂದು ನೋಡಲಿ ಜನ ಅಂತ ಯಾವುದೇ ಕಾರಣಕ್ಕೂ ತೋರಿಸಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ, 20ನೇ ತಾರೀಕು ಟೀಸರ್ ಅನ್ನೋದನ್ನು ಬರೋದಕ್ಕೆ ಹೊರಟಿದೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿಗಳು ಅನ್ನೋದು ಇಷ್ಟ ಆಗಿದರೆ ದಯವಿಟ್ಟು ನನಗೋಸ್ಕರ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಬೂಸ್ಟ್ ಅನ್ನೋದು ಸಿಗುತ್ತೆ ನನಗೆ. ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಬಟ್ ಸುಮಾರು ಜನ ನೋಡ್ತಿದ್ದಾರೆ, ಬಟ್ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊತಿಲ್ಲ. ದಯವಿಟ್ಟು ಮಾಡ್ಕೊಂಡ್ರೆ ನನಗೆ ಖುಷಿ ಆಗುತ್ತೆ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.